ಗೊರಬಾಳ ಸಮೀಪದ ಬಾವಿಗೆ ಬಿದ್ದು ಯುವ ಕಾರ್ಮಿಕ ಸಾವು. ಜನವರಿ 28, 2026. ಗೊರಬಾಳ ಗ್ರಾಮದ ಸಮೀಪದ ಹೊಲದ ಬಾವಿಯಲ್ಲಿ ಬಿದ್ದು ಅಮರಗೋಳ ಗ್ರಾಮದ 27 ವರ್ಷದ ಯುವ ಕಾರ್ಮಿಕ ಅಜಯ್ ಸಿದ್ದಪ್ಪ ವಾಲಿಕಾರ ಮೃತಪಟ್ಟಿರುವ ಘಟನೆ ನಡೆದಿದೆ. ವಿವಾಹಿತರಾಗಿದ್ದ ಅಜಯ್ ಅವರು ಪತ್ನಿ ವಿದ್ಯಾ ವಾಲಿಕಾರ ಅವರೊಂದಿಗೆ ಗೊರಬಾಳ ಗ್ರಾಮದ ವಾರ್ಡ್ ನಂಬರ್ 2ರ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಮತ್ತು ಇವರು ಜೀವನ ನಿರ್ವಹಣೆಗಾಗಿ ಗೊರಬಾಳ ಸಮೀಪದ ಹಾಲೋ ಬ್ರಿಕ್ಸ್ ತಯಾರಿಕಾ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದುಬಂದಿದೆ. ಕಾರ್ಖಾನೆಯ ಸಮೀಪವಿರುವ ಹೊಲದ ಬಾವಿಯಲ್ಲಿ ಅಜ್ಞಾತ ಕಾರಣಗಳಿಂದಾಗಿ ಅಜಯ್ ಬಿದ್ದಿದ್ದಾರೆ ಎನ್ನಲಾಗಿದೆ. ವಿಷಯ ತಿಳಿದ ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಸಹಾಯಕ ಅಗ್ನಿಶಾಮಕ ಅಧಿಕಾರಿ ಪ್ರಕಾಶ್ ಚಿತ್ತರಗಿ ಅವರ ನೇತೃತ್ವದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಾದ ಜಗದೀಶ್ ಕಿರಡ್ಡಿ, ಸುರೇಶ್ ಕಲ್ಬುರ್ಗಿ, ಪ್ರಭುದೇವ್ ಬೆಳ್ಳಿಹಾಳ, ಯಲ್ಲನಗೌಡ ಗೌಡರ್, ಬಸವರಾಜ್ ಶೀಲವಂತರ, ದುಡ್ಡೇಶ್ ಹಾಗೂ ರವಿಚಂದ್ರ ಅವರು ಸ್ಥಳಕ್ಕೆ ಧಾವಿಸಿ ಶೋಧ ಕಾರ್ಯ ನಡೆಸಿ ಅಜಯ್ ಅವರನ್ನು ಬಾವಿಯಿಂದ ಹೊರತೆಗೆಯಲಾಯಿತು. ಆದರೆ ರಕ್ಷಿಸುವಷ್ಟರಲ್ಲಿ ಅವರು ಮೃತಪಟ್ಟಿರುವುದು ದೃಢಪಟ್ಟಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಅಜಯ್ ಬಾವಿಗೆ ಬಿದ್ದ ನಿಖರ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಮೃತದೇಹವನ್ನು ಕಾನೂನು ಕ್ರಮಗಳಿಗಾಗಿ ವಶಕ್ಕೆ ಪಡೆಯಲಾಗಿದೆ. ಈ ದುರ್ಘಟನೆಯಿಂದ ಗೊರಬಾಳ ಹಾಗೂ ಅಮರಗೋಳ ಗ್ರಾಮಗಳಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದ್ದು, ಅಜಯ್ ಅವರ ಅಕಾಲಿಕ ಸಾವಿಗೆ ಕುಟುಂಬಸ್ಥರು, ಸಂಬಂಧಿಕರು ಮತ್ತು ಸಹಕಾರ್ಮಿಕರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, ವಿಎನ್ ನ್ಯೂಸ್, ಇಳಕಲ್.